ಗಮಗೋದಿಸಿ ಯೋಗಮೈಕ ಮಗೋದಿಸಿ ಮೇಘ ಭಾಗ್ಯ. ನಮಸ್ಕಾರ ವೀಕ್ಷಕರೇ, ಇಂದು ಹಾನಗಲ್ ಪಟ್ಟಣದ ಕುಮಾರೇಶ್ವರ ಮಠದ ಸದಾಶಿವ ಮಂಗಲ ಭವನದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಏರ್ಪಡಿಸಿದ ಮತದಾರರಿಗೆ ಕೃತಜ್ಞತಾ ಸಮಾರಂಭ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಮನೋಹರ್ ತಹಶೀಲ್ದಾರ್ ಅವರು ಮಾತನಾಡಿ, ನಮಗೆ ಬಹಳಷ್ಟು ಅನುಕೂಲವಾದದ್ದು ಜೀವ ನೀಡುವ ನದಿಯನ್ನು ಜೋಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಎಂದರು. ಮಾಜಿ ಶಾಸಕ ಶಿವರಾಜ್ ಸಜ್ಜನ್ ಮಾತನಾಡಿ, ಕಾಂಗ್ರೆಸ್ ದುರಾಡಳಿತದಿಂದ ನಾವು ಗೆದ್ದಿದ್ದೇವೆ ಎಂದು ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸಿದರು. ತಾಲೂಕಿನ ಮುಖಂಡರಾದ ಕಲ್ಯಾಣ್ ಕುಮಾರ್ ಶೆಟ್ಟರ್ ಅವರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಓದುವ ಮುಖಾಂತರ ತಿಳಿಸಿದರು. ಮಾಜಿ ಶಾಸಕ ಬಿಸಿ ಪಾಟೀಲ್ ಈ ಸಂದರ್ಭದಲ್ಲಿ ಮಾತನಾಡಿ, ಕಾಂಗ್ರೆಸ್ ಶಾಸಕರಿಗೆ ಪವರ್ಲೆಸ್ ಶಾಸಕರು ಎಂದು ಲೇವಡಿ ಮಾಡಿದರು. ಅಲ್ಲದೆ ಕೇಂದ್ರ ಸರ್ಕಾರದ ಅನುದಾನವನ್ನು ರೈತರಿಗೆ ಕೊಡುವ ಬದಲಾಗಿ ಗ್ಯಾರಂಟಿ ಬಳಸುತ್ತಿದ್ದಾರೆ. ಎಲ್ಲ ಬೆಳೆಗಳು ದುಬಾರಿ ಮಾಡಿ ಇವತ್ತು ಜನರ ಜೇಬಿಗೆ ಕತ್ತರಿ ಹಾಕಿದ್ದಾರೆ. ಇವೆಲ್ಲವನ್ನು ಮರೆಯದೆ ಬೊಮ್ಮಾಯಿಯವರನ್ನು ಗೆಲ್ಲಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದರು. ಯಾವುದೇ ಕಾರಣಕ್ಕೂ ಕುಗ್ಗದೆ ಹುಮ್ಮಸ್ಸಿನಿಂದ ಮುಂದಿನ ಚುನಾವಣೆ ಮಾಡಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ ಅವರು, 4 ಜನ ಮಧ್ಯಸ್ಥಿಕೆ ಮಾಡುವವರು ನಮಗೆ ಬೇಕಾಗಿಲ್ಲ. ಹಾನಗಲ್ ಜನತೆಯ ಯುವಕನಾಗಿ ಕೆಲಸ ಮಾಡುತ್ತೇವೆ. ಇವತ್ತಿನ ಅಭಿನಂದನೆ ಕಾರ್ಯಕ್ರಮ ನನಗಲ್ಲ, ಅದು ನಿಮಗೆ ಎಂದು ತಿಳಿಸಿದರು. ಮತದಾರರಿಗೆ ಕೋಟಿ ಕೋಟಿ ನಮನ ಸಲ್ಲಿಸಿದ ಅವರು, ವೈಯಕ್ತಿಕ ದ್ವೇಷದ ರಾಜಕಾರಣ ಇಲ್ಲಿ ಮೆಚ್ಚುವುದಿಲ್ಲ ಎಂದು ಮಾಜಿ ಶಾಸಕರಾದ ಸಿಎಂ ಉದಾಸಿ ಅವರನ್ನು ನೆನಪು ಮಾಡುತ್ತಾ, ಇಡೀ ಜಿಲ್ಲೆಯ ಜವಾಬ್ದಾರಿ ನನ್ನ ಮೇಲಿದೆ, ಅದನ್ನು ನಾನು ನಿಭಾಯಿಸುತ್ತೇನೆ ಎಂದರು. ರೈತರಿಗೆ ನೀರಾವರಿ ಯೋಜನೆ ಮಾಡಿಕೊಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದ ಅವರು, ಸರ್ಕಾರದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ, ಇದು ಬಡವರ ವಿರೋಧಿ ಸರ್ಕಾರ ಎಂದು ಟೀಕಿಸಿದರು. ವರದಿ ಬಾಲು ರಾಯ್ಕರ್. ಆತ್ಮೀಯರಾದ ಬಸವರಾಜ ಬೊಮ್ಮಾಯಿಯವರೇ, ಮಾಜಿ ಸಚಿವರು ಆತ್ಮೀಯರಾದಂಥ ಬಿಸಿ ಪಾಟೀಲ್ ಅವರೇ, ಇನ್ನೋರ್ವ ಮಾಜಿ ಸಚಿವರಾಗಿರುವಂಥ ಮನೋಹರ್ ತಹಸೀಲ್ದಾರ್ ಅವರೇ, JDSನ ಅಧ್ಯಕ್ಷರಾಗಿರುವಂಥ ರಾಮಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರಗಳ ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಊರುಗಳಿಂದ ಆಗಮಿಸಿರುವಂತಹ ನಮ್ಮ ಮತ್ತು ಬಿಜೆಪಿಯ ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಅಭಿಮಾನಿಗಳೇ, ಮತದಾರ ಲೋಕಸಭಾ ಸದಸ್ಯರಾಗಿ ಪ್ರಥಮ ಬಾರಿಗೆ ಹಾನಗಲ್ಲಿಗೆ ಆಗಮಿಸಿದಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸಹೋದರ ಸಮಾನರಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಮಂಡಳ ಅಧ್ಯಕ್ಷ ಆದಂಥ ಮಹೇಶ್ ಅವರೇ, ಮಾಜಿ ಮಂತ್ರಿಗಳಾದಂಥ ಮನೋಹರ್ ತಹಸೀಲ್ದಾರ್ ಅವರೇ, ಭೋಜರಾಜ್ ಅವರೇ, ಶಿವರಾಜ್ ಸಜ್ಜನ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಸಹೋದರ ಸಹೋದರಿಯರೇ, ಪತ್ರಿಕಾ ಮಿತ್ರರು, ಈ ಚುನಾವಣೆ ಘೋಷಣೆ ಆಗಿ ಬಸವರಾಜ ಬೊಮ್ಮಾಯಿ ಅವರು ಕ್ಯಾಂಡಿಡೇಟ್ ಆದಮೇಲೆ ಎಲ್ಲ ಕಡೆ ಹೇಳ್ತಿದ್ರು, ಹಾನಗಲ್ ಭಾಳ ಮೈನಸ್ ಆಗುತ್ತೆ. ಯಾಕೆಂದರೆ MLA ಭಾಳ ಪವರ್ಫುಲ್ ಆಗಿದ್ದಾರೆ, ಭಾಳ ಪವರ್ಫುಲ್. ಜೂನ್ 4ನೇ ತಾರೀಕು MLA ಪವರ್ಫುಲ್ ಪವರ್ಲೆಸ್ ಅಂತ ಗೊತ್ತಾಯ್ತು. ಏನು ಪವರ್ಲೆಸ್? ಪವರ್ಫುಲ್ ಯಾರು? ನೀವು. ಇಷ್ಟು ಏನು ಕೊಟ್ಟಿದ್ದಾರೆ? ಯಾಕಪ್ಪ ಕೊಟ್ಟಿಲ್ಲ ಅಂತೀರಿ? ಎಲ್ಲ ನಿಮ್ಮ ಯಜಮಾನಿಯರಿಗೆ 2,000 ಕೊಟ್ಟಿಲ್ವಾ? ಯಜಮಾನಿಯರು 2,000 ಕೊಟ್ಟಾರ, ಬಸ್ ಫ್ರೀ ಹೋಗಾರ, ಮತ್ತೆ ಕೊಟ್ಟಿಲ್ಲ ಅಂತಿರಲ್ಲ. ಅದು ಶಾಶ್ವತ ಅಲ್ಲ. ರಾಹುಲ್ ಗಾಂಧಿ ಎಲ್ಲ ಹೇಳ್ತಿದ್ರಪ್ಪ, ಈಗೇನು ಹೇಳಿದ್ರಲ್ಲ, ಠಕಾಟಕ್ 8,500 ರೂಪಾಯಿ. ನಾವು ಠಕಾಟಕ್ ಇಲ್ಲಪ್ಪ. ನಿನ್ನೆ ನರೇಂದ್ರ ಮೋದಿ ಅವರು ಜನ
2,000 ರೂಪಾಯಿ ಕೊಟ್ಟಿದ್ದಾರಲ್ಲ ನಿಮಗೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬಂತಲ್ಲ, 19ನೇ ಕಂತಲ್ಲಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿಬಿಟ್ರು ಮನಮೋಹನ್ ಸಿಂಗ್ ಅವರು, ಸಿದ್ದರಾಮಯ್ಯ. ನಿಮ್ಮ 72,000 ನಮ್ಮದು 5 ವರ್ಷಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿರೋದು 3,25,000 ಕೋಟಿ ರೂಪಾಯಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ. ಇದು ನಿಜವಾದ ಗ್ಯಾರಂಟಿ. ನಿನ್ನೆ ಜಮಾದು ದೇನೆ ಎಲ್ಲರ ಅಕೌಂಟಿಗೆ ಬಂದಿದ್ದಾವೆ. ಸರಿ 23ನೇ ಚುನಾವಣೆ ರಿಸಲ್ಟ್ ದಿವಸ ನಿಮಗೆ ಬೆಳೆ ವಿಮೆ ಹಣ ಬಂತು. ಕುಂದಾಪುರವರೇ, ನಮ್ಮ ಆತ್ಮೀಯರಾದಂಥ ಕಿವಿ ವಕೀಲರೇ, ಭೋಜರಾಜ್ ಕಿರುದಿಯವರೇ, JDSನ ಅಧ್ಯಕ್ಷರು ಸಹಕಾರ ಕೊಟ್ಟಿದ್ದಂಥ ರಾಮನಗೌಡ ಪಾಟೀಲ್ರೇ, ಈಗ ತಾನೇ ಮನವಿ ಪತ್ರವನ್ನು ಅಚ್ಚುಕಟ್ಟಾಗಿ ಬರೆದು ಓದಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿರುವಂಥ ನಮ್ಮ ಕಲ್ಯಾಣ್ ಕುಮಾರ್ ಶೆಟ್ಟರೇ, ಚಂದ್ರಣ್ಣ ಹರಿಜನ್ ಅವರೇ, ಶಿವಲಿಂಗಪ್ಪ ಕಲ್ಲೂರೇ, ಸಂಕ್ರಿಕಪ್ಪ ಅವರೇ, ರಾಜಶೇಖರ್ ಕಟ್ಟೇಗೌಡರೇ, ಮಾಲ್ತೇಶ್ ವಕೀಲರೇ, ವೇದಿಕೆಗಳಿರುವಂಥ ಇತರ ಎಲ್ಲ ಗಣ್ಯಮಾನ್ಯರೇ ಹಾಗೂ ನೆರೆದಿರುವಂಥ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ತಮಗೆ ಹೃದಯಪೂರ್ವಕವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು. ತಾವು ಯಾವ ಪರಿಸ್ಥಿತಿಯಲ್ಲಿ ಈ ಚುನಾವಣೆಯನ್ನು ಮಾಡಿದಿರಿ ಅದರ ಅರಿವು ನನಗಿದೆ. ಅಂತ ಒಂದು ಕ್ಲಿಷ್ಟವಾಗಿರುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಒಕ್ಕಟ್ಟಾಗಿ ಒಂದಾಗಿ ಹಾನಗಲ್ ತಾಲೂಕಿನ ಜನ ಮತ್ತು ಮತದಾರರು ಪ್ರಬುದ್ಧವಾಗಿದ್ದಾರೆ. ಅವರು ಹಗಲಲ್ಲೇ ಚಾನ್ಸ್ ಕೊಡೋದಿಲ್ಲ, ಒಂದೇ ಚಾನ್ಸ್ ಕೊಡ್ತಾರೆ. ಒಂದೇ ಚಾನ್ಸ್ ಕೊಡ್ತಾರ. ಒಂದು ಚಾನ್ಸ್ ಕೊಟ್ಟಿದ್ರಿ, ಫೇಲ್ ಆಗ್ಯಾರ. हाँ